ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡೋ ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ, ಹವಾ ಮಲ್ಲಿನಾಥ ಮಹಾರಾಜರಿಂದ ನಡೆದ ಭವ್ಯ ಮೆರವಣಿಗೆ. ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿ ಜಯಂತಿ ಮಹಾ ಮಹೋತ್ಸವ, ಮಾನವ ಜನ್ಮ ಅತ್ಯಂತ ಶ್ರೇಷ್ಠ. ಛತ್ರಪತಿ ಶಿವಾಜಿ ಧೈರ್ಯ, ದೇಶ ಪ್ರೇಮ, ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿ, ಸಚಿವ ರಹೀಂ ಖಾನ್. ಅಕ್ರಮ ಮಾದಕ ವಸ್ತು ಸಾಗಾಟ, 5 ಜನ ಆರೋಪಿಗಳ ಬಂಧನ, ಪ್ರದೀಪ್ ಗುಂಟಿ. ಹಾಗೂ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಫೆಬ್ರವರಿ 20ಕ್ಕೆ ಪೂರ್ವಭಾವಿ ಸಭೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಫೆಬ್ರವರಿ 19 ಗುರುವಾರದಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಪ್ರಯುಕ್ತ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸಂಸ್ಥಾಪಕರೂ ಆದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಶಿವಾಜಿ ಮಹಾರಾಜರ ಭವ್ಯ ಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಬೀದರ್ ತಾಲೂಕಿನ ಮಲ್ಕಾಪುರ ಶ್ರೀ ಭಾವಲಿಂಗ ಮಲ್ಲಿನಾಥ ಆಶ್ರಮದಿಂದ ಪ್ರಾರಂಭವಾದ ಭವ್ಯ ಮೆರವಣಿಗೆಯು ಬೀದರ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮಡಿವಾಳ ಮಾಚಿದೇವರ ವೃತ್ತದ ಮಾರ್ಗವಾಗಿ ನೌಬಾದ್ನ ಶ್ರೀ ಮಲ್ಲಿನಾಥ ಆಶ್ರಮಕ್ಕೆ ತೆರಳಿ ಸಮಾರೋಪಗೊಂಡಿತು. ಮೆರವಣಿಗೆಯ ಉದ್ದಕ್ಕೂ ದರ್ಶನ ಪಡೆದ ಸಹಸ್ರಾರು ಭಕ್ತರಿಗೆ ಪೂಜ್ಯರು ಹಣ್ಣು ಹಂಪಲು ಪ್ರಸಾದ ವಿತರಿಸಿದರು. ತೆರೆದ ವಾಹನದಲ್ಲಿ ಸಂಚರಿಸುತ್ತಿರುವ ಭವ್ಯ ಮೆರವಣಿಗೆಯಲ್ಲಿ ಜೈ ಭವಾನಿ ಜೈ ಶಿವಾಜಿ ಘೋಷಣೆಗಳು, ಗೀತೆಯ ಮೂಲಕ ಶಿವಾಜಿ ಮಹಾರಾಜರ ಜಯಂತಿಗೆ ಮೆರುಗು ತಂದುಕೊಟ್ಟರು. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗವಧ್ವಜ ತಮ್ಮ ವಾಹನದ ಮೇಲೆ ಕಟ್ಟಿ ಪೂಜ್ಯರ ಜೊತೆಯಲ್ಲಿ ಜಯಂತಿಗೆ ಸಾಥ್ ನೀಡಿದರು. ನೌಬಾದ್ ಆಶ್ರಮದಲ್ಲಿ ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಿ ಆಶೀರ್ವಾದ ಪಡೆದರು. ಭಾರತೀಯ ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ರಾಷ್ಟ್ರವನ್ನು ಪರಕೀಯರ ಗುಲಾಮಗಿರಿಯಿಂದ ಮುಕ್ತರಾಗಿಸಿ ಸ್ವತಂತ್ರವಾಗಿ ಬದುಕಲು ಅನುಕೂಲ ಮಾಡಿಕೊಟ್ಟಿರುವ ಸತ್ಪುರುಷರ ಜಯಂತಿಯಂದು ಸ್ಮರಿಸಿ ಅವರ ದೇಶ ಅಭಿಮಾನದ ಸಂದೇಶ ತತ್ವಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ರಾಷ್ಟ್ರದ ಸೇವೆಗೆ ಸಿದ್ಧ ಎನ್ನುವ ಸಂದೇಶವನ್ನು ನೀಡಿದ ಭವ್ಯ ಮೆರವಣಿಗೆಯಲ್ಲಿ ನೀಡಿತು. ಮಲ್ಕಾಪುರ ಆಶ್ರಮದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಮೆರವಣಿಗೆಯನ್ನು ಪೂಜಾ ಅಪ್ಪಾಜಿಯವರ ದಿವಸದಲ್ಲಿ ಒಂದು ನಡೀತಾ ಇದೆ. ಪೂಜಾ ಅಪ್ಪಾಜಿಯವರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವುದೇ ಒಂದು ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಪ್ರತಿಯೊಂದು ಸಮಾಜಕ್ಕೆ ಎತ್ತಿಡುವಂಥ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಸಮಾಜದ ಪೂಜರಿಗೆ ಗೌರವ ಕೊಡುವಂಥ ಕೆಲಸ ಮಾಡ್ತಾರೆ. ಇದೇ ರೀತಿಯಾಗಿ ಅಪ್ಪಾಜಿಯವರು ವಿವಿಧ ಒಂದು ರಾಜ್ಯೋತ್ಸವ ಬರುತ್ತೆ, ಜಯಂತಿ ಬರುತ್ತೆ, ಕಡಿಮೆ ಜಯಂತಿಯಲ್ಲಿ ಮಹಾಸಂಚರಿ ಬರುತ್ತೆ, ಇದೆಲ್ಲ ಅಪ್ಪಾಜಿಯವ್ರ ದಿವಸಗಳ ಪ್ರತಿ ವರ್ಷ ಮಾಡ್ತೀವಿ. ಬೀದರ್ ನಗರದ ಸಿದ್ಧಾರೂಢ ಮಠದ ಎದುರುಗಡೆ ಇರುವ ಶ್ರೀ ಗುರುದೇವಾಶ್ರಮದ ರಜತ ಮಹೋತ್ಸವ ಸದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳ 90ನೇ ವರ್ಷದ ಜಯಂತಿ ಮಹಾ ಮಹೋತ್ಸವ ಪ್ರಯುಕ್ತ 108 ಮನೆಗಳಲ್ಲಿ ಸುವಿಚಾರ ಚಿಂತನ ಕಾರ್ಯಕ್ರಮವು ಫೆಬ್ರವರಿ 19ರಿಂದ 21ರವರೆಗೆ ನಡೆಯಲಿದೆ. ಸಮಾರೋಪ ಸಮಾರಂಭದ ಪ್ರಯುಕ್ತ 3 ದಿವಸಗಳು ಹಮ್ಮಿಕೊಂಡಿರುವ ಸುವಿಚಾರ ಚಿಂತನ ಕಾರ್ಯಕ್ರಮ 108 ಮನೆಗಳಿಗೆ ತಲುಪಿಸುವ ಮಹತ್ವದ ಕಾರ್ಯಕ್ರಮಕ್ಕೆ ಚಿದಾನಂದ ಆಶ್ರಮದ ಸಿದ್ಧಾರೂಢ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಪೂಜ್ಯರು ಮಾತನಾಡಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿದೆ ಎಂದರು. ಮನುಷ್ಯ ಜನ್ಮ ಅರಿವಿನ ಜನ್ಮವಾಗಿದೆ ಎಂದು ನುಡಿದರು. ಮಠದ ಪೂಜ್ಯರು ಮಾತನಾಡಿ ಸಿದ್ಧಾರೂಢ ತತ್ವ ಚಿಂತನೆಗಳನ್ನು 108 ಮನೆಗಳಿಗೆ ತೆರಳಿ ಅವರ ತತ್ವ ಹಾಗೂ ಮಹಾತ್ಮರ ಸಂದೇಶಗಳನ್ನು ತಿಳಿಸುವ ಉದ್ದೇಶದಿಂದಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಇಂಚಲ ಸಾಧು ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಹಿಸುವರು. ನಾಡಿನ ಪ್ರಸಿದ್ಧ ಶ್ರೀಗಳು ಭಾಗವಹಿಸಲಿದ್ದಾರೆ. ಸದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳ 90ನೇ ವರ್ಷದ ಜಯಂತಿ ಮಹಾ ಮಹೋತ್ಸವ ಪ್ರಯುಕ್ತ ಈ 3 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಬೀದರ್ ನಗರದ ಸಿದ್ಧಾರೂಢ ಮಠ ಗುಂಪಾ ಸಮೀಪದಲ್ಲಿರುವ ಶ್ರೀ ಗುರುದೇವಾಶ್ರಮ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಗುರುದೇವಾಶ್ರಮವು ಸ್ಥಾಪನೆಯಾಗಿ 25 ವರ್ಷಗಳಾದ ಪ್ರಯುಕ್ತ ಗುರುದೇವಾಶ್ರಮದ ರಜತ ಮಹಾ ಮಹೋತ್ಸವವನ್ನು ಆಚರಿಸುವ ನೆಪದಲ್ಲಿ ಈ ಭವ್ಯವಾದ ಸಮಾರಂಭ ನಡೆದು ಬರ್ತಾ ಇದೆ. ಸಿದ್ಧಾರೂಢ ಪರಂಪರೆಯ ಮೂಲ ಧ್ಯೇಯ ತತ್ವಚಿಂತನ. ಯಾವ ತತ್ವವನ್ನು ತಿಳಿಯುವ ಸಲುವಾಗಿ ಮನುಷ್ಯ ಜನ್ಮವು ಪರಮಾತ್ಮನು ನಮಗೆ ಕೊಟ್ಟಿದ್ದಾನೆಯೋ, ಭಗವಾನ್ ಶಂಕರಾಚಾರ್ಯರು ಜ್ಞಾತೆ ತತ್ವೇ ಕಪ್ಪರಿವ ಬಹಳ ಸುಂದರವಾದ ಮಾತನ್ನ ಹೇಳಿದ್ದಾರೆ. ಜ್ಞಾತೆ ತತ್ವೇ ಕ ಸಂಸಾರ.
ತತ್ವವನ್ನು ತಿಳಿದ ಮೇಲೆ ಜನ್ಮ ಮರಣ ರೂಪಾತ್ಮಕವಾದ ಸಂಸಾರದಿಂದ ಜೀವನ ಮುಕ್ತನಾಗ್ತಾನಪ್ಪ. ತತ್ವ ತಿಳಿಲಿಲ್ಲ ಅಂದ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ತಿಳ್ಕೊಂಡು ತತ್ವಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸಿದ್ಧಾರೂಢಪ್ಪ ತನ್ನ ಜೀವನದ ಕೊನೆಯವರೆಗೆ ಕೇವಲ ತತ್ವವನ್ನೇ ಪ್ರವಚನದ ಮೂಲಕ ದಿನಕ್ಕೆ 4 ಸಾರಿ ಉಪದೇಶವನ್ನು ಮಾಡ್ತಿದ್ರು. ಆ ಪರಂಪರೆಯ ಬಂದಿರುವ ಸದ್ಗುರು ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರು ತಮ್ಮ ಆಯುಷ್ಯದವರೆಗೆ ಸಂಪೂರ್ಣ ವೇದಾಂತಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ವೇದಾಂತ ತತ್ವ ಪ್ರಚಾರವನ್ನು ಮಾಡಿದರು. ಅವರ 90ನೇ ವರ್ಷದ ಜಯಂತಿ ಮಹಾಮಹೋತ್ಸವವು ಈ ಕಾರ್ಯಕ್ರಮದ ವಿಶೇಷವಾಗಿದೆ. ಅದರ ಜೊತೆಗೆ ಮನೆ ಮನೆಗೆ ನಾವೇ ಹೋಗಿ ಸಿದ್ಧಾರೂಢಪ್ಪನ ಮಹಾಪೂಜೆಯನ್ನು ಮಾಡಿ ಎಲ್ಲ ನಮ್ಮ ಖರ್ಚಿನಲ್ಲಿಯೇ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಬಂದಿರುವ ಜನರಿಗೆ ವೇದಾಂತದ ಮಹತ್ವ, ಮನುಷ್ಯ ಜನ್ಮದ ಮಹತ್ವ, ಸಾಧನೆಯ ಮಹತ್ವ, ಮಹಾತ್ಮರ ಜೀವನದ ವಿಶೇಷತೆ, ಜೀವನ ಯಾವ ರೀತಿ ಮಾಡಬೇಕು ಅನ್ನುವ ಮೌಲ್ವಿಕವಾದ ಜೀವನದ ತತ್ವಗಳನ್ನು ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ 108 ಮನೆಗಳು ಸಾರ್ಥಕವಾಗಿ ಅತ್ಯಂತ ಹುಮ್ಮಸ್ಸು ಯಶಸ್ಸಿನಿಂದ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಿತು. ಈ 3 ಕಾರ್ಯಕ್ರಮಗಳ ಸಮಾರೋಪದ ನಿಮಿತ್ತವಾಗಿ ಈ 3 ದಿವಸಗಳ ಕಾರ್ಯಕ್ರಮ ಗುರುದೇವಾಶ್ರಮದಲ್ಲಿ ನಡೆದು ಬರ್ತಾ ಇದೆ. ನಾಡಿನ ಪ್ರತಿಷ್ಠಿತ ಮಠಮಾನ್ಯಗಳ ಅನೇಕ ಸಂಪೂಜ್ಯರು, ಸಿದ್ಧಾರೂಢ ಪರಂಪರೆಯ ಮೇರು ವ್ಯಕ್ತಿತ್ವ, ವಯೋವೃದ್ಧರಾಗಿರುವ, ಅನುಭವ ಸಿದ್ಧರಾಗಿರುವ, ಮಾತನಾಡುವ ನಡೆದಾಡುವ ದೈವವೆಂದೇ ಬೆಳಗಾವಿ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧರಾಗಿರುವ ಇಂಚಲದ ಶಿವಯೋಗೇಶ್ವರ ಮಠದ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವದಿಸುತ್ತಲಿದ್ದಾರೆ. ಪರಮಪೂಜ್ಯರಾಗಿರುವ ವೇದಾಂತ ವಿದ್ವಾನ್ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವ ಗುರುನಾರತಿಯ ಮೋಕ್ಷಾಪೇಕ್ಷಣೆ ತತ್ವಂ ಪರಮಾರ್ಥವ ಬೋಧಿಸಿರಿ ಮೋಕ್ಷ ರಾಮ ಶ್ರೀರಾಮ ಬ್ರೀನಾ ಶಂಕರನೇ ನಿರುವೆ ಗುರುವರ ಶಂಕರನೇ ನಿರುವೆ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ರುಂಗವ ತ್ವರಿತ ದಿನಾಶಿಸಿದೆ. ಮೈ ಶ್ರೀ ಗುರುವೇ ನಮಃ. ಶಿವ ಸಂಭವೇ ನಮಃ. ಪಾರ್ವತಿ ಸಿದ್ಧಾರೂಢ ಸಂಹಾರಾಜ ಕೀ. ಛತ್ರಪತಿ ಶಿವಾಜಿ ಮಹಾರಾಜರು ಧೈರ್ಯ, ದೇಶಪ್ರೇಮ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಎಂದು ಪೌರಾಡಳಿತ ಹಾಗೂ ಸಚಿವರಾದ ರಹೀಂ ಖಾನ್ ಹೇಳಿದರು. ಅವರು ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಅಪ್ರತಿಮ ವೀರ ಮತ್ತು ದಕ್ಷ ಆಡಳಿತಗಾರರಾಗಿ ಚಿರಸ್ಥಾಯಿಯಾಗಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವರಾಜ್ಯದ ಕನಸನ್ನು ಕಂಡು ಅದನ್ನು ನನಸು ಮಾಡಿದರು. ಶಿವಾಜಿ ಮಹಾರಾಜರು ಕೇವಲ ಯುದ್ಧವಲ್ಲದೆ ಸ್ತ್ರೀಯರಿಗೆ ಗೌರವ ನೀಡುವುದು, ರೈತರ ಹಿತರಕ್ಷಣೆ ಮತ್ತು ಸಮರ್ಥ ನೌಕಾಪಡೆಯನ್ನು ನಿರ್ಮಿಸುವ ಮೂಲಕ ಅವರು ಒಬ್ಬ ಜನಪರ ರಾಜನಾಗಿ ಗುರುತಿಸಿಕೊಂಡವರು. ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಅನ್ಯಾಯ, ಅತ್ಯಾಚಾರದ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ನಡೆಸುತ್ತಿದ್ದರು. ಅವರಂತೆ ತಾವೆಲ್ಲರೂ ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಬೇಕು. ಅವರ ತತ್ವಾದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕಿದೆ. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಛತ್ರಪತಿ ಶಿವಾಜಿ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ರಘುನಾಥರಾವ್ ಜಾಧವ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.
ಅಕ್ರಮವಾಗಿ ಮಾದಕ ವಸ್ತುಗಳು ಸಾಗುತ್ತಿದ್ದ 5 ಜನ ಆರೋಪಿಗಳನ್ನು ಬಂಧಿಸಿ ಸುಮಾರು 3,05,000 ರೂಪಾಯಿ ಮೌಲ್ಯದ ವಸ್ತುಗಳ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ತಿಳಿಸಿದರು. ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ನಾರ್ಕೋಟ್ ಮಾದಕ ದ್ರವ್ಯಗಳು, ಸಿರಪ್ ಬಾಟಲ್ಸ್ ಹಾಗೂ ಕೃತ್ಯಕ್ಕೆ ಬಳಸಲಾದ 4 ವಾಹನಗಳನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು. ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ರಾಬರಿ ಪ್ರಕರಣ ದಾಖಲೆ ಆಗಿದೆ. ನೈಟ್ 2 ಗಂಟೆ ಒಂದು ಐಚರ್ ಗಾಡಿ ವೆಹಿಕಲಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡ್ತಿರುವ 2 ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು 2 ಮಚ್ಚು ಸಿಕ್ಕಿದ್ದಾರೆ. ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸ್ಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಇವರನ್ನ ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನು ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಹುಮ್ನಾಬಾದ್ ಪೊಲೀಸರು. ಸೊ 3 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ಸ್ ಆ್ಯಕ್ಟನ್ನು ದಾಖಲೆ ಮಾಡಿದ್ದೇವೆ. ಅವ್ರನ್ನ ಸೆಕ್ಯೂರ್ ಮಾಡಿ ಇವತ್ತು ನಾವು ಜೇಸಿಗೆ ಒಪ್ಪಿಸ್ತಾ ಇದ್ದೇವೆ. 2ನೇ ಪ್ರಕರಣ ಜನವಾಡ ಪೊಲೀಸ್ ಸ್ಟೇಷನ್ ನಮ್ಮದು ಒಂದು NDPS ಪ್ರಕರಣ ದಾಖಲಾಗಿದೆ. 16ನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ. ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು 5 ಜನರು ಮೆಲಕನಹಳ್ಳಿ ಪ್ಲಸ್ ಮರಕಳು ರೋಡಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾಗ ಸುಮಾರು 200 ಬಾಟಿಲ್ ಕಾಫ್ ಸಿರಪ್ಸ್ ಪ್ಲಸ್ ಸುಮಾರು ಒಂದು 3,000 ಮೇಲೆ ಟ್ಯಾಬ್ಲೆಟ್ಸ್, ಪೈವಿನ್ ಸ್ಪಾಸಡ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇನ್ ಕಿಲ್ಲರ್ಸ್ಗೆ, ಸೆಡಿಟಿವ್ಸ್ಗೆ, ಇನ್ಸೋಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ, ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತು ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೇಸಿಗೆ ಒಪ್ಪಿಸಿದ್ದೇವೆ. 5 ಆರೋಪಿಗಳಿದ್ದಾರೆ. ಇವರು ಲೋಕಲ್ ಹುಡುಗರನ್ನ, ಸ್ಟೂಡೆಂಟ್ಸನ್ನು, ಕಾಲೇಜ್ ಸ್ಟೂಡೆಂಟ್ಸನ್ನು ಗುರಿಯಾಗಿಸಿಕೊಂಡು ಕಾಫ್ ಸಿರಪ್ಗಳನ್ನು ಪ್ಲಸ್ ಟ್ಯಾಬ್ಲೆಟ್ಗಳನ್ನು ಮಾರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಜೊತೆ 4 ಬೈಕ್ಗಳು ಪ್ಲಸ್ 2 ಲಕ್ಷ ಸುಮಾರು ಎಲ್ಲ ಕಾಫ್ ಸಿರಪ್ಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಎಲ್ಲ ವ್ಯಾಲ್ಯೂ 2 ಲಕ್ಷ ಇದೆ. ಸೊ ಅವ್ರ ಮೇಲೆ ಕೂಡ ನಾವು NDPS ಪ್ರಕರಣ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ವೀರಶೈವ ಧರ್ಮ ಸಂಸ್ಥಾಪಕರು ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಫೆಬ್ರವರಿ 20 ಶುಕ್ರವಾರರಂದು ಮಧ್ಯಾಹ್ನ 1 ಗಂಟೆಗೆ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಬೀದರ್ ಜಿಲ್ಲಾ ಬೇಡಜಂಗಂ ಜಿಲ್ಲಾಧ್ಯಕ್ಷರು ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಹರಗುರುಚರ ಮೂರ್ತಿಗಳ ನೇತೃತ್ವದಲ್ಲಿ ಜಂಗಮರ ಸಮ್ಮುಖದಲ್ಲಿ ಹಾಗೂ ನಾಡಿನ ಎಲ್ಲ ಧರ್ಮದ ಸದ್ಭಕ್ತರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ತಮ್ಮ ಸಲಹೆ ಸೂಚನೆಯೊಂದಿಗೆ ಹಾಗೆಯೇ ಭಕ್ತರ ಮನವೊಪ್ಪುವುದರೊಂದಿಗೆ ಜಯಂತಿ ಉತ್ಸವ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗುವಂತಹ ಕಾರ್ಯಕ್ರಮ ಹಾಗೂ ಎಲ್ಲ ಬೀದರ್ ಜಿಲ್ಲೆಯ ತಾಲೂಕಾ ಮಂಡಲ್ ಸರ್ಕಲ್ಗಳಿಂದ ಹಾಗೂ ಹಳ್ಳಿ ಗ್ರಾಮಗಳಿಂದ ಜಂಗಮರು ಈ ಸಭೆಯಲ್ಲಿ ಭಾಗಿಯಾಗಬೇಕೆಂದು ವಿನಂತಿಸಿದ್ದಾರೆ. ಈ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಲ್ಲಿ ಇತಿಹಾಸ ಆಗುವಂತಹ ಕಾರ್ಯಕ್ರಮ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಯಶಸ್ವಿ ಕಾರ್ಯಕ್ರಮ ಮಾಡಬೇಕೆಂದು ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.